ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿಗೆ ಈಗ ಅಶೋಕ್ ತರಾಟೆ ತೆಗೆದುಕೊಂಡಿದ್ದಾರೆ. ನಿಯಮಾವಳಿ ಮೀರಿ ಮನೆಗಳ ಹಂಚಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾದವರಿಗೆ ಮನೆ ಕೊಡಬೇಡಿ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆಗೆ ಮಾನದಂಡಗಳು ಏನು ಅಂತ ಎಂಡಿ ಅವರನ್ನ ಪರಶುರಾಮ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. 50% MLA ಕೂಟ, 50% ಸಾರ್ವಜನಿಕರ ಕೋಟ ಇದೆ. ದುಡ್ಡು ಕಟ್ಟೋಕೆ ಮುಂಚೆ ಶಾಸಕರ ಮೂಲಕ ಲಿಸ್ಟ್ ಆಗುತ್ತೆ. ಕಮಿಟಿಯ ಮುಂದೆ ಚರ್ಚೆ ಆಗಿ ಲಿಸ್ಟ್ ತಯಾರಾಗುತ್ತೆ. ಸೊ ಬಿಜೆಪಿ ನಾಯಕರ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರಿಸಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಅವರು ಏನು ಹೇಳಿದ್ದಾರೆ, ಅಲ್ಲಿ ಏನಾಗಿದೆ ನೋಡಿ. ಇದ್ದಾರೆ ಅನ್ನೋದಕ್ಕೆ ಸರ್ಟಿಫಿಕೇಟ್ ಅಷ್ಟೇ. ಈ ದೇಶದವರ ಅಲ್ಲ ಅನ್ನೋದಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಅವ್ರ ಆರ್ಡ್ರಲ್ಲಿ ಏನೂ ಇಲ್ಲ. ವಂಶವೃಕ್ಷ ಬೇಕಲ್ಲ. ಇವಾಗ ಯಾರೋ ಬಂದಿದ್ದಾರೆ ಅಂದರೆ ಅವ್ರ ಅಪ್ಪ ಎಲ್ಲವ್ರೆ, ಅವ್ರ ಅಮ್ಮ ಎಲ್ಲವ್ರೆ, ಅವ್ರ ಅಪ್ಪ ಹುಟ್ಟಿದ್ದೆಲ್ಲಿ, ಅವ್ರ ಅಮ್ಮ ಹುಟ್ಟಿದ್ದೆಲ್ಲಿ, ಅದು ಬೇಕಲ್ಲ. ಅದೂ ಇಲ್ಲ. ಇಲ್ಲಿ ಸರ್ಕಾರ ಕೇರಳದಲ್ಲಿ ನಡೀತಾ ಇರುವಂಥ ಚುನಾವಣೆಗೆ ಇದು ವೇಣುಗೋಪಾಲ್ ವರ್ಸಸ್ ಅಲ್ಲಿನ ಮುಖ್ಯಮಂತ್ರಿ ಪಿನರಾಯ್ ವರ್ಸಸ್ ವೇಣುಗೋಪಾಲ್. ಅದಕ್ಕೆ ಬಲಿ ಆಗ್ತಾ ಇರೋದು ಕರ್ನಾಟಕದ ಕನ್ನಡಿಗರು. ಕನ್ನಡ ಮಾತಾಡೋವಂಥವ್ರು ಕನ್ನಡ ಜನಕ್ಕೆ ಇಲ್ಲ. ನೀವು ಈಗ ಫ್ಲಡ್ ಆಗಿ 13,000 ಮನೆ ಕಳ್ಕೊಂಡಿದ್ದಾರೆ. 13,000 ಜನ ಮನೆ. ಅವ್ರಿಗಿನ್ನ ಮನೆ ಭಾಗ್ಯ ಇಲ್ಲ. ನಿಮಗೆ ಫ್ಲಡ್ ಆಗಿ 8 ತಿಂಗಳಾಯಿತು. ನಮ್ಮ ಇಲ್ಲಿದ್ದಾರೆ ನೋಡಿ, ನಮ್ಮ ಬೀದರ್ MLA ಅದಕ್ಕೆ ಬಂದರು. ಅವರು ಇದೇ ವಿಚಾರಕ್ಕೆ ಬೀದರಿಂದ ಬಂದಿದ್ದಾರೆ. ಅವರು ಕೇಳೋಕ್ಕೆ ನಮ್ಮ ಸಿದ್ದು ಅವ್ರು ಬಂದಿದ್ದಾರೆ. ಅಲ್ಲಿ ಮಳೆ ಬಂದು ದೊಡ್ಡ ಫ್ಲಡ್ ಆಗಿದೆ, ಹಣ ನಮ್ಗೆ ಕೊಟ್ಟಿಲ್ಲ, ನಾವು ಬರ್ಬೋದಾ ಅಂದರು. ಬಂದ್ರಪ್ಪ ಅಂತ ಹೇಳಿದ್ದೀನಿ ಅವ್ರಿಗೆ. ಅವ್ರಿಗೆ ಮನೆ ಇಲ್ಲ. ಬೀದರ್ ಅವ್ರಿಗೆ ಕನ್ನಡ ಮಾತಾಡೋರು ಅಚ್ಚ ಕನ್ನಡಿಗರು, ಅವ್ರಿಗೆ ಮನೆ ಇಲ್ಲ. ನೀವು ಇಲ್ಲಿ ಕೋಗಿಲು ಅವ್ರಿಗೆ ಪಟಾಪಟ್ ಅಂತ ಕೊಡ್ತೀವಿ. ನಿಜ, ಅದನ್ನ ಕೇಳ್ತಾ ಇದ್ದೀವಿ. ಪಬ್ಲಿಕ್ ಟಿವಿ ನಿರಂತರವಾಗಿ ಧ್ವನಿಯನ್ನ ಎತ್ತಾ ಇದೆ. ಪ್ರವಾಹ ಬಂತು, ಮನೆಯನ್ನ ಕಳ್ಕೊಂಡಿದ್ದಾರೆ, ಅನೇಕ ರೀತಿಯಾದ ಸಮಸ್ಯೆಗಳಾಗಿದೆ. ಅನೇಕ ಕಡೆಗಳಲ್ಲಿ ನೀವೇ ಡೆಮಾಲಿಷನ್ ಮಾಡಿದ್ದೀರಾ. ಅಂಥವ್ರಿಗೆ ಇಲ್ಲದೆ ಇರುವಂತಹ ಯೋಚನೆಗಳು, ಅಂಥವರ ಬಗ್ಗೆ ಇಲ್ಲದೆ ಇರುವಂಥ ಪ್ರೀತಿ ನಿಮಗೆ ಇಲ್ಲಿ ಕೋಗಿಲು ಲೇಔಟ್ನಲ್ಲಿ ಯಾಕೆ ಇಷ್ಟೊಂದು ಪ್ರೀತಿ ಬಂದಿದೆ ಅಂತ? ಯಾಕೆ? ಅಲ್ಲಿ ನಿಮ್ಮ ವೋಟರ್ಸ್ಗಳಿದ್ದಾರೆ ಅಂತನಾ? ಅಲ್ಲಿ ನಿಮ್ಮನ್ನು ಇಷ್ಟಪಡುವಂಥವ್ರು ಇದ್ದಾರೆ ಅಂತನಾ? ಯಾಕೆ ಇದು?